ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುವುದು ಇವತ್ತು ಡೌಟ್ ಇದೆ. ಕೋರ್ಟ್ನ ಸರ್ಟಿಫೈಡ್ ಕಾಪಿ ಸಿಗದೆ ಎಫ್ಐಆರ್ ದಾಖಲಿಸೋದಕ್ಕೆ ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗೋದು ಅನುಮಾನ, ಡೌಟು. ಕೋರ್ಟ್ನ ಸರ್ಟಿಫೈಡ್ ಕಾಪಿ ಸಿಗದೆ ಎಫ್ಐಆರ್ ಅನ್ನ ದಾಖಲಿಸೋದಕ್ಕಾಗೋದಿಲ್ಲ. ಈ ಕಾರಣಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಅಂದ್ರೆ ಬೆಂಗಳೂರಿಗೆ ತೆರಳಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಆದೇಶದ ಪ್ರತಿ ಇನ್ಸ್ಪೆಕ್ಟರ್ಗೆ ನೀಡಿದ್ರೆ ಮಾತ್ರ ಪ್ರಕರಣವನ್ನು ದಾಖಲಿಸೋದಕ್ಕೆ ಸಾಧ್ಯ ಇದೆ. ಇಲ್ಲವಾದ್ರೆ ಖುದ್ದು ಎಸ್ಪಿಯೇ ಬೆಂಗಳೂರಿಗೆ ಬರಬೇಕಾಗತ್ತೆ. ಆದೇಶದ ಪ್ರತಿ ಇನ್ಸ್ಪೆಕ್ಟರ್ಗೆ ನೀಡಿದ್ರೆ ಮಾತ್ರ ಪ್ರಕರಣ ದಾಖಲಾಗುತ್ತೆ. ಇಲ್ಲಾಂದ್ರೆ ಖುದ್ದು ಎಸ್ಪಿನೇ ಬೆಂಗಳೂರಿಗೆ ಬರಬೇಕಾಗತ್ತೆ. ಲೋಕಾಯುಕ್ತ ಎಸ್ಪಿ ಕೈಗೆ ಪ್ರತಿ ಸಿಕ್ಕ ಬಳಿಕ ಸಿಎಂ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಕ್ಕಾಗತ್ತೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಇವತ್ತು ಎಫ್ಐಆರ್ ದಾಖಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಇವತ್ತು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೋರ್ಟ್ನ ಆರ್ಡರ್ ಕಾಪಿಯ ಸರ್ಟಿಫೈಡ್ ಕಾಪಿ ಸಿಗದೆ ಎಫ್ಐಆರ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ. ಸದ್ಯದ ಡೆವಲಪ್ಮೆಂಟ್ಸ್ ಏನಿದೆ? ಬೆಂಗಳೂರು ಎಸ್ಪಿ ಲೋಕಾಯುಕ್ತ ಎಸ್ಪಿ ಏನಾದ್ರು ಬೆಂಗಳೂರಿಗೆ ಬರ್ತಾರಾ, ಹೇಗೆ ಎತ್ತ? ಹೌದು ಸಿಂಧರ್, ಏನು ನಿನ್ನೆ ನೀಡಿರ್ತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆದರೆ ಆರ್ಡರ್ ಕಾಪಿ ಇನ್ನೂ ಕೂಡ ಮೈಸೂರು ನಗರದ ಲೋಕಾಯುಕ್ತ ಪೊಲೀಸರಿಗೆ ತಲುಪಿಲ್ಲ. ಹೀಗಾಗಿ ಮೈಸೂರು ನಗರದಲ್ಲಿರ್ತಕ್ಕಂಥ ದಿವಾನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಕಚೇರಿಯಿಂದ ನಿನ್ನೆಯೇ ಬೆಂಗಳೂರಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಆದರೆ ಅವರ ಕೈಗೆ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೈಗೆ ಈ ಒಂದು ಸರ್ಟಿಫೈ ಮಾಡಿರ್ತಕ್ಕಂಥ ಆರ್ಡರ್ ಕಾಪಿಯನ್ನ ಕೊಡದ ಹೊರತು ದೂರನ್ನ ದಾಖಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈ ಒಂದು ಸರ್ಟಿಫೈ ಕಾಪಿಯನ್ನ ಯಾರು ಐಒ ಇದ್ದಾರೆ ಅವರ ಕೈಗೆ ನಾವು ಕೊಡ್ತೇವೆ ಅಂತೇಳಿ ಏನು ನ್ಯಾಯಾಲಯದ ಮಾಹಿತಿ ಕೊಟ್ರೆ, ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಉದೇಶ್ ಅವರೇ ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತೆರಳಿ ಅಲ್ಲಿ ಸರ್ಟಿಫೈ ಕಾಪಿಯನ್ನ ಪಡೆದುಕೊಂಡು ಅಲ್ಲಿ ರಿಸೀವ್ಡ್ಗೆ ಸಿಗ್ನೇಚರ್ ಅನ್ನ ಹಾಕಿ ವಾಪಸ್ ಮೈಸೂರಿಗೆ ಬಂದು ಇಲ್ಲಿ ಎಫ್ಐಆರ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ಕೋರ್ಟ್ನ ಆಧಾರದ ಮೇಲೆ ಎಫ್ಐಆರ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹಿಂದೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಅನ್ನೋ ಒಂದು ಸಾಕಷ್ಟು ನಿರೀಕ್ಷೆಗಳು ಇತ್ತು. ಆದ್ರೆ ಈ ಒಂದು ನಿರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ, ದಾಖಲಾತಿಗಳ ಸಮಸ್ಯೆಯಿಂದ ಈ ಒಂದು ಎಫ್ಐಆರ್ ದಾಖಲಾಗೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿಗೆ ತೆರಳೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಎಸ್ಪಿ ಅವರು ಚಿಂತನೆಯನ್ನ ನಡೆಸಿದ್ದಾರೆ. ನಾನು ದಿವಾನ್ಸ್ ರಸ್ತೆಯ ಲೋಕಾಯುಕ್ತ ಕಚೇರಿಯಲ್ಲಿದ್ದೇನೆ, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅದೇ ಸೂಚನೆಯ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಎಫ್ಐಆರ್ ಅನ್ನ ದಾಖಲು ಮಾಡ್ತೇವೆ. ನಮ್ಮ ಬಳಿ ಎಫ್ಐಆರ್ ಕಾಪಿಯ ಸರ್ಟಿಫೈ ಕಾಪಿ ಅಂದ್ರೆ ಕೋರ್ಟ್ನ ಆದೇಶದ ಸರ್ಟಿಫೈ ಕಾಪಿ ಸಿಗದ ಹೊರತು ನಾವು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ನೀವು ನೋಡುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ, ಇದು ರಾಜಕಾರಣದ ಕೇಂದ್ರ ಬಿಂದು ಆಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ಸೆಕ್ಷನ್ಗಳಲ್ಲಿ ನೀವು ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂತೇಳಿ ಈಗಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಐಪಿಸಿ ಸೆಕ್ಷನ್ 120B ಪ್ರಕಾರ ಕ್ರಿಮಿನಲ್ ಪಿತೂರಿ ಹಾಗೂ ಒಳಸಂಚಿಗೆ ಈ ಒಂದು ಸೆಕ್ಷನ್ ಹೇಳುತ್ತೆ. ಜೊತೆಗೆ ಐಪಿಸಿ ಸೆಕ್ಷನ್ 166 ಸರ್ಕಾರಿ ಸೇವಕನಿಂದ ಕಾನೂನನ್ನ ಉಲ್ಲಂಘನೆಯನ್ನ ಮಾಡಿದಂತ ಆರೋಪವನ್ನು ಕೂಡ ಈ ಒಂದು ಸೆಕ್ಷನ್ ಅಲ್ಲಿ ಸೇರಿಸಲಾಗಿದೆ. ಜೊತೆಗೆ ಅಪ್ರಾಮಾಣಿಕವಾಗಿ ಆಸ್ತಿಯನ್ನ ದುರ್ಬಳಕೆ ಮಾಡಿದ ಒಂದು ಸೆಕ್ಷನ್ ಇದೆ. ಜೊತೆಗೆ ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಕೂಡ ಈ ಒಂದು ಸೆಕ್ಷನ್ಗಳಲ್ಲಿ ಹೇಳುತ್ತೆ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.